ನಮಸ್ಕಾರ ಸ್ನೇಹಿತರೆ. ಧರ್ಮಸ್ಥಳದ ಬಗ್ಗೆ ಯಾರು ಏನೇ ಮಾತಾಡಿದರು, ಯೂಟ್ಯೂಬಲ್ಲಾದರೂ ಟಿ ವಿಯಲ್ಲಾದರೂ ಪ್ರಸಾರ ಆದರೆ ಸಾಕು, ಜಾಂಡಾಡ್ ಇಷ್ಟೇ ತಂದು ಮಾತಾಡೋಕ್ಕಿಲ್ಲ. ಕುಂಬಳಕಾಯಿ ಕಳ್ಳ ಅಂದರೆ ಎಗ್ಲಾಕಪ್ಪ ಮುಟ್ಟು ನೋಡ್ಕೊಂತೀನಿ. ನೀನು ಆ ಕೇಸಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂದರೆ ನಿನಗೆ ಯಾಕಪ್ಪ ಭಯ? ಅಪಪ್ರಚಾರ ನಾವೇನು ಮಾಡ್ತಾಯಿದ್ದೀವಿ? ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ, ಅಲ್ಲಿ ಆಗಿರ್ತಕ್ಕಂಥ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ, ಗಂಡ ಮಕ್ಕಳ ಬಗ್ಗೆ ಕಾಳಜಿಯಿಂದ ವಿಡಿಯೋ ಮಾಡ್ತಾ ಇರೋದು ನಾವು. ಅಲ್ಲಿ ಆಗಿರ್ತಕ್ಕಂಥವು ಆಗಿಲ್ಲ ಅಂದರೆ ನಾವು ಯಾಕೆ ಮಾಡೋದು? ಹಂಗಂತ ಹೇಳ್ಬಿಟ್ಟು ಪ್ರತಿಯೊಂದು ಚಾನಲ್ ಮೇಲೆ ತಂದುಬಿಡೋದಷ್ಟೇ. ಯಾರು ದುಡ್ಡು ನೀವು? ನೀವಾ ದುಡ್ಕೊಂಬಂದಿರೋದು? ಏನೋ ಹೊಲ ಮನ ಮಾಡಿ ತಂದಿರಾ? ನಾವು ಆಕ್ರಮವಾಗಿ ಬಡ್ಡಿ ದಂಧೆಗೆ ಕೈ ಜೋಡಿಸಿ ಇಷ್ಟು ದಿನ ಕಟ್ಟಿದ್ವಲ್ಲ, ಅದೇ ದುಡ್ಡಲ್ಲಿ ತರೋದು ನೀವು. ಕರ್ನಾಟಕ ಜನತೆ ಅರ್ಥ ಮಾಡ್ಕೊಳ್ಳಿ. ಕೊಂದಾಕ್ತಾರೆ ಇವರು, ನಮ್ಮ ಮೇಲೇ ಸ್ಟೈ. ಈಗ ನೋಡಿ, ASS ಅಧ್ಯಕ್ಷ ಆಗಿರ್ತಕ್ಕಂಥ ಸಂದೇಶ್ ಅಣ್ಣರಿಗೆ ಇಷ್ಟು ದಪ್ಪ ಫೈಲ್ ಬಂದಿದೆ, ಅದನ್ನ ಹಾಕ್ತಾ ಇದ್ದೀನಿ, ದಯವಿಟ್ಟು ನೋಡಿ. ಥ್ಯಾಂಕ್ ಯು. ನೋಡಿ, ನಮಸ್ಕಾರ. ನನಗೆ ಯಾರೋ ಒಂದು ದೊಡ್ಡ ಪ್ರಶಸ್ತಿ ಕಳಿಸ್ದಂಗಿದ್ದಾರೆ. ಇದು ಒಂದು ಪ್ರಶಸ್ತಿ ಪತ್ರ ಬಂದಿದೆ. ಅದನ್ನು ನಾನು ನನ್ನ ಕರ್ನಾಟಕ ರಾಜ್ಯ ಜನತೆಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮ್ಮ ಮುಂದೆನೇ ಓಪನ್ ಮಾಡ್ತೀನಿ, ಏನು ವಿಚಾರ ಇದೇನು ಅವೆಲ್ಲ ನೋಡೋಣ. ಇಂಥ ಪ್ರಶಸ್ತಿಗಳಂದರೆ ತುಂಬ ಇಷ್ಟ ನನಗೆ. ಯಾಕಂದರೆ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಲ್ಲ, ಅದಕ್ಕೆ ಇದು ಪ್ರಶಸ್ತಿ ಅಲ್ಲ, ಇದು ಇನ್ ದ ಕೋರ್ಟ್ ಆಫ್ ದ ಸಿಟಿ ಸಿವಿಲ್ ಕೋರ್ಟ್ನವರು ಕಳಿಸಿರೋಂಥದ್ದು. ಏನಿದು? ಯಾರು? ಹರ್ಷೇಂದ್ರ ಕುಮಾರ್ ಡಿ ಅಂತೆ. ಓಹ್, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕಳಿಸಿರುವಂಥದ್ದು. ಸ್ಟೇ ಕಾಪಿ ಇದು, ಮಾತಾಡಬಾರ್ದು ಸಂದೇಶ ಅಂತ. ಹರ್ಷೇಂದ್ರ ಕುಮಾರ್ ಡಿ ವರ್ಸಸ್ ಸಂದೇಶ್ ಅಂತ ಹೇಳ್ಬಿಟ್ಟು ಇದೆ. ಇಷ್ಟು ಕಾಪಿ ಇದೆ. ಇಷ್ಟು ಕಾಪಿಗಳು ನಾನು ಓದಿವು. ಯಾವುದು ಪೆನ್ ಡ್ರೈವ್ ಒಂದು ಕಳಿಸ್ಬಿಟ್ಟಿದ್ದಾರೆ. ಇದು ತುಂಬ ಕಾಪೀಸ್ ಇದೆ, ನಾನು ಓದ್ತೀನಿ. ಬಟ್ ಇಲ್ಲೇನೋ OS ನಂಬರ್ ಏನೋ ಹಾಕ್ತೀರ ಕಳಿಸಿದ್ದಾರೆ. ಇರಲಿ, ಓಕೆ ಸರ್. ಕೋರ್ಟಿಂದ ಬಂದಿದೆ. ಇದಕ್ಕೆ ಮೊದಲೇ ಇದಕ್ಕೆ ಸಂಬಂಧಪಟ್ಟಂಗೆ ಇವ್ರ ವಿರುದ್ಧ ಮಾತಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೋರ್ಟಿಂದ ಬಂದಿತ್ತಲ್ಲ, ಇವರೇ ನನ್ನ ಮೇಲೆ ಹಾಕಿದ್ರಲ್ಲ, ವೀರೇಂದ್ರ ಜೈನ್ ಅವರು ಮತ್ತು ಈ ಹರ್ಷೇಂದ್ರ ಜೈನ್ ಅವರು ನನ್ನ ಮೇಲೆ ಸ್ಟೇ ಕಾಪಿ ತಂದು ಸಂದೇಶ್ ನಮ್ಮ ವಿರುದ್ಧ ಮಾತಾಡಲೇಬಾರ್ದು ಅಂತ ಹೇಳ್ಬಿಟ್ಟು ಹಾಕಿದ್ರಲ್ಲ. ಅದಕ್ಕೆ ನಾನು ಇಷ್ಟು ದಿನ ಮಾತಾಡ್ದಿರ ಇದ್ದೆ. ಇವಾಗ ಇದು ಕಳಿಸಿರೋದೇನು ಕತೆ? ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನಮ್ಮ ವಕೀಲರ ಹತ್ರ ಮಾತಾಡ್ತೀನಿ. ನಮ್ಮ ವಕೀಲರ ಹತ್ರ ಮಾತಾಡಿ ಇದಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಗಳು ನಿಮ್ಗೆ ತಿಳಿಸ್ತೀನಿ. ಫಸ್ಟ್ ಕಳಿಸಿರೋ ಅಂಥ ಸ್ಟೇ ಕಾಪಿ ಡೂಪ ಅಥವಾ ಇದು ಡೂಪ ಅನ್ನೋದು ನನಗೆ ಅರ್ಥ ಆಗ್ತಾಯಿಲ್ಲ. ಎಲ್ಲದ್ರ ಮೇಲೇನೂ ಕೋರ್ಟೇ ಇದೆ, ಕೋರ್ಟ್ ಆದೇಶನೇ ಇದೆ. ಕೋರ್ಟಿಗೆ ನಾವು ಗೌರವ ಕೊಟ್ಟು ಇಷ್ಟು ದಿನ ಮಾತಾಡ್ದಿರ ಇದ್ದೀವಿ. ಇನ್ನು ಸುಮಾರು ವಿಚಾರಗಳು ಜನಗಳಿಗೆ ತಿಳಿಸ್ಬೇಕಾಗಿತ್ತು. ಆದರೆ ಓಹೋ, ಇದೇನು ಲಿಸ್ಟೆಲ್ಲ ಐತೆ. ಓಹೋ ಓಹೋ 364 ಜನ. ಓಹ್, ನಾನು ಕೋಲಾರ್ಗೆ ಬಂದಿಲ್ಲ, ಈಗ ಬಂದೆ. ನಾನು ಕೋಲಾರ್ಗೆ ಜಸ್ಟ್ ಇತ್ತೀಚೆಗೆ ನಾನು ಸ್ವಲ್ಪ ಬೆಂಗಳೂರಲ್ಲಿ ಕೆಲಸಗಳಿದ್ದರಿಂದ ಆ ಕಡೆ ಇದ್ದೆ. ಜಸ್ಟ್ ಈಗ ಮನೆಗೆ 339 ಜನರ ಮೇಲೆ ತಂದಿರೋಂಥದ್ದು. ಅದರಲ್ಲಿ ನಮ್ಮ ಹೆಸರಲ್ಲಿದೆ. ಹಾಂ, 44ನೇ ಹೆಸರು ನಮ್ಮದು. ಒಳ್ಳೆಯದಾಗಲಿ. ಸ್ಟೇ ತಂದಿದ್ದಾರೆ ಕೋರ್ಟಿಂದ, ಸಂದೇಶ್ ಮಾತಾಡಬಾರ್ದು ಅಂತ. ಇದಕ್ಕೆ ಮೊದಲೇ ನನಗೆ ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಬಿಟ್ಟಾಗಲೇ ಒಂದಷ್ಟು ಎವಿಡೆನ್ಸ್ ಸಂಬಂಧಪಟ್ಟಂಗೆ ಯಾವಾಗ ಸೌಜನ್ಯ ಅವರ
ಕೇಸ್ ತನಿಖೆ ನಡೆಯುತ್ತೋ ಆವಾಗಲೇ ಬಿಡಬೇಕು, ಈಗ ಬಿಡಬಾರ್ದು. ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಎವಿಡೆನ್ಸಸ್ ಬಗ್ಗೆ ಮಾತಾಡ್ತಾ ಇದ್ದಾಗ ನೆಕ್ಸ್ಟು ಒಂದು 7 ಡೇಸ್ಗೆ 8 ಡೇಸ್ಗೆಲ್ಲ ನನಗೆ ಸ್ಟೇ ಬಂದಿರ್ತೈತಿ. ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ 2 ಇದೆ ಏನೇನೋ ಕಳಿಸೋರಿ, ಇನ್ನೂ 2 KHC ಅಂದರೆ ಹೈಕೋರ್ಟು KVET ಏನೋ ಕಳಿಸಿದಂಗಿದ್ದಾರೆ. ಅವರು ವಕೀಲರು ಮಾನ್ಯ ಶ್ರೀ ಎಸ್ ರಾಜಶೇಖರ್ ಅವರು ಅಂತ ಇರಬೇಕು. ಕೋರ್ಟ್ ಕಾಪಿ ಬಿಟ್ಟು ಇದೇನೋ ಕೋರ್ಟ್ ಕಾಪಿ ಕಳಿಸಿದ್ದಾರೆ. ಇದರಲ್ಲಿ ಏನೇನಿದೆ ಅಂತ ನೋಡೋಣ. ಹರ್ಷೇಂದ್ರ ಕುಮಾರ್ ಡಿ ಇವ್ರು ಕಳಿಸಿರೋ ಅಂಥದ್ದು ಹೈಕೋರ್ಟಿಂದ. ಇರಲಿ ಇರಲಿ ಓಕೆ. ಆವಾಗ ನಾನು ಇವ್ರ ವಿರುದ್ಧ ಕೋರ್ಟ್ಗೆ ನಾವು ನ್ಯಾಯಾಲಯಕ್ಕೆ ತಲೆ ಬಗ್ಗಿಸ್ಲೇಬೇಕು. ಯಾಕಂದರೆ ಸಮಾಜದಲ್ಲಿ ಓಡಾಡೋಂಥವ್ರು ನಾಳೆ ದಿನ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ನಮಗೆ ಒಂದಷ್ಟು ವಿಚಾರಗಳಲ್ಲಿ ಸಪೋರ್ಟ್ ಮಾಡಬೇಕು. ನಾವು ನ್ಯಾಯಾಲಯಕ್ಕೆ ತಲೆ ಬಗ್ಸ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ದಿನ ನಾನೇನು ಮಾತಾಡ್ದಿರೋ ಇದ್ದೆ. ಈಗ ಇಷ್ಟು ಕೋರ್ಟ್ ಕಾಪೀಸು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸು ನನಗೆ ಕಳಿಸಿದ್ದಾರೆ. ಇದನ್ನು ನಾನು ನಮ್ಮ ವಕೀಲರ ಹತ್ರ ಮಾತಾಡಿ ಯಾವ ಥರ ಏನು ತೀರ್ಮಾನ ತೊಗೊಬೇಕು ಅಂತೇಳ್ಬಿಟ್ಟು ತೊಗೊಳ್ತೀವಿ. ಸೌಜನ್ಯ ಪ್ರಕರಣದಲ್ಲಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಇಲ್ಲಪ್ಪ, ಯಾರೋ ಹೇಳಿದ್ರು ಅಂತೇಳ್ಬಿಟ್ಟು ನಾನು ವಿಡಿಯೋ ಮಾಡೋನಲ್ಲ. ನನಗೆ ಯಾವಾಗ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಬೇಕು ಅಂತ ಕಾನೂನಾತ್ಮಕವಾಗಿ ಮಾತಾಡಬೇಕು ಆ ಮೂಮೆಂಟಲ್ಲಿ ಮಾತ್ರನೇ ಮಾತಾಡೋದು. ಯಾರೋ ಹರ್ಚ್ಕೊಳ್ತಾರೆ, ಯಾರೋ ಕಿರ್ಚ್ಕೊತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಮಾತಾಡ್ತಾರೆ, ಏನೇನೋ ಕಮೆಂಟ್ ಆಗ್ತಾರೆ ಅಂತೇಳ್ಬಿಟ್ಟು ನಾನು ವಿಡಿಯೋ ಮಾಡೋನಲ್ಲ ಯಾವ ಮೂಮೆಂಟಲ್ಲಿ. ಯಾಕಂದರೆ ಪ್ರತಿಯೊಬ್ಬರು ಪ್ಲ್ಯಾನ್ ಪ್ರಕಾರನೇ ಮಾಡ್ತಾಯಿದ್ದಾರೆ. ನಾವು ಪ್ಲ್ಯಾನ್ ಇಲ್ದಿರ ಯಾವಾಗಂದರೆ ಅವಾಗ ಏನಂದರೆ ಅವೆಲ್ಲ ಮಾತಾಡ್ಬಿಟ್ರೆ ನಮಗಿರೋ ಅಂಥ ದೊಡ್ಡವ್ರು ನಮ್ಮನ್ನು ಹೋಗಿತಾರೆ. ಏನಕ್ಕೆ ಅವೆಲ್ಲ ಮಾತಾಡ್ತೀಯ ಅಂತೇಳ್ಬಿಟ್ಟು ಟೈಮ್ ಪ್ರಕಾರ ಅದನ್ನ ನೋಡಿಕೊಂಡೇ ಮಾತಾಡಬೇಕು. ಮುಂದಿನ ದಿನಗಳಲ್ಲಿ ದಲಿತರಿಗೆ ಮಾಡಿರೋಂತಹ ಮಹಾದ್ರೋಹ ಮಹಾಮೋಸಕ್ಕೆ ಸಂಬಂಧಪಟ್ಟಂಗೆ ದೊಡ್ಡ ಮಟ್ಟದ ಹೋರಾಟನೂ ಮಾಡಬೇಕಾಗುತ್ತೆ. ಜೊತೆಗೆ ಅಟ್ರಾಸಿಟಿ ಕಾಯ್ದೆ ಅಡಿ ಕೇಸು ದಾಖಲೆ ಆಗುತ್ತೆ. ವೀರೇಂದ್ರ ಹೆಗಡೆ 100% ಜೈಲಿಗೆ ಹೋಗ್ತಾರೆ. ಯಾಕಂದರೆ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಬಿಡುಗಡೆ ಮಾಡಿಕೊಂಡಿರೋಂತಹ ಕೋಟ್ಯಾಂತರ ರೂಪಾಯಿ ಹಣ ಪೋಲಾಗಿರೋಂಥದ್ದು, ದಲಿತ ಬೋಧಕರನ್ನೇ ಅಲ್ಲಿಗೆ ನೇಮಕ ಮಾಡದಿರೋಂಥಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಕೇಸ್ ಮಾಡಿಸೋದಕ್ಕೆ ಯಾವ್ಯಾವ ಥರ ಪ್ರಯತ್ನ ಪಡ್ತಾಯಿದ್ದೀವಿ, ಎಲ್ಲ ಥರ ಪ್ರಯತ್ನ ಪಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋವಂಥದ್ದಲ್ಲ. ಇದ್ರ ಜೊತೆಗೆ ಮಾನ್ಯ ಶ್ರೀ ನಮ್ಮ ಯೋಗೇಶ್ ಅವರು ಕೂಡ ಮಾತಾಡೇಬಾರ್ದು, ನನ್ನ ಹೆಸರೇ ಹೇಳಬಾರ್ದು ಅಂತೇಳ್ಬಿಟ್ಟು ಕೋರ್ಟಿಂದ ತಗೊಂಡ್ಬಂದಿದೆ. ಕೋರ್ಟಿಂದ ಸ್ಟೇ ತಗೊಂಡ್ಬಂದಿರೋಂಥದ್ದು. ಇದು ಕೇಸ್ ನಂಬರ್ OS ನಂಬರು 3659/2025. ಇದಕ್ಕೆ ಸಂಬಂಧಪಟ್ಟಂಗೆ ಏನೋ ವಿಚಾರ ಏನೇನೋ ನನಗೆ ಗೊತ್ತಿಲ್ಲ. ಬಟ್ ಎಲ್ಲ ನಮ್ಮ ಲಾಯರ್ ಹತ್ರ ನಾವು ಮಾತಾಡಿಕೊಂಡು ಯಾವ ಥರ ಏನು ಮಾಡಬೇಕು ಕಾನೂನಾತ್ಮಕವಾಗಿ ಮಾಡ್ತೀವಿ. ಕಾನೂನು ಉಲ್ಲಂಘನೆ ಮಾಡಿ ಯಾವುದು ಮಾಡೋಂಗೇನಿಲ್ಲ, ಕಾನೂನಾತ್ಮಕವಾಗಿ ಎಲ್ಲ ಮಾಡ್ತೀವಿ. ಪ್ರತಿಯೊಬ್ಬರು ನೋಡಿ, ಸರ್ಕಲ್ ಇನ್ಸ್ಪೆಕ್ಟ್ರಾಗಿ ಸ್ಟೇ ತಂದಿದ್ದಾರೆ ಸಂದೇಶ್ ಮಾತಾಡಬಾರ್ದು ಅಂತ. ಇದರಿಂದ ಇರೋಂಥ ಷಡ್ಯಂತ್ರ ಜನ ಗಮನಿಸಬೇಕು. ಹರ್ಷೇಂದ್ರ ಅವರು, ವೀರೇಂದ್ರ ಜೈನ್ ಅವರು ಇವರೇ ನೇರವಾಗಿ ಹೋಗಿ ಸ್ಟೇಗಳು ತಗೊಂಬರ್ತಾರಂದರೆ ಸಂದೇಶ್ ವಿರುದ್ಧ ಸ್ವಲ್ಪ ಥಿಂಕ್ ಮಾಡಬೇಕು. ಯಾವ ಮಟ್ಟಕ್ಕೆ ಒಂದಷ್ಟು ಆಧಾರಗಳು ಒಂದಷ್ಟು ಸಾಕ್ಷಿಗಳು ನಮ್ಮ ತನಕ ಬಂದು ಮಾತಾಡಿದ್ದಾರೆ ಅಂತ. ಇದೆಲ್ಲ ಆದಮೇಲೆ ಸ್ಟೇಗಳು ಆದಮೇಲೆ ಎರಡನೇ ವಿಚಾರ ಏನು ಮಾಡ್ತಾರೆ, ಅದೇನು ಅಂತಾರಲ್ಲ, ಏನದು, ಈ ರಾಕೇಶ್ ಶೆಟ್ಟಿ ಯಾರ್ಯಾರು ಇಲ್ಲಿ ತನಕ ಬಿಟ್ಟಿದ್ದ ಅವರೆಲ್ಲ ಯಾವ ಥರ ಮುಖಭಂಗ ಮಾಡ್ಕೊಂಡು ಹೋದರು, ಅವ್ರ ಮೇಲೆ ಯಾವ ಥರ ಪ್ರಕರಣ ದಾಖಲು ಮಾಡಬೇಕು. ಅಂದರೆ ರಾಕೇಶ್ ಶೆಟ್ಟಿ ಚೇಲಾಗಳು ಇಲ್ಲಿ ತನಕ ನನ್ನ ಮನೆ ತನಕ ಯಾರ್ಯಾರು ಬಂದಿದ್ರು ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪೆಷಲ್ ಎಪಿಸೋಡ್ ಮಾಡಿ ರಾಕೇಶ್ ಶೆಟ್ಟಿ ಮೇಲೇನೂ ಅಷ್ಟೇ ಕ್ರಿಮಿನಲ್ ಪ್ರಕರಣ ದಾಖಲು ನಾನೇ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ತಾಯಿದ್ದೀನಿ. ಯಾಕಂದರೆ ಸಂದೇಶನ ಟಚ್ ಮಾಡ್ಕೊಂಡಿದ್ದಾರಲ್ಲ, ಸಂದೇಶನ ಟಚ್ ಮಾಡ್ಕೊಂಡ್ಮೇಲೆ ಸಂದೇಶ ಏನಂತ ಹೇಳ್ಬಿಟ್ಟು ಕೂಡ ತೋರಿಸ್ಬೇಕಲ್ಲ. ಯಾವುದೇ ಕಾರಣಕ್ಕೂ ರಾಕೇಶ್ ಶೆಟ್ಟಿ ಈ ಥರ ಅದೇನೋ ಹೇಳ್ತಾರಲ್ಲ, ಈ ಥರ ಬೇರೆ ಬೇರೆ ಯಾರ್ಯಾರನ್ನೋ ಕಳಿಸೋವಂಥದ್ದು, ಇಲ್ಲೆಲ್ಲ ಬಂದು ಕೂರಿಸೋವಂಥದ್ದು, ಅವ್ರಿಗೆ ನಾನು ಬೈದಿರೋಂಥದ್ದು ಎಲ್ಲ ಪ್ರತಿಯೊಂದು ಇದೆ. ಅವರು ಫೋಟೋ ಸಮೇತ ವಿಡಿಯೋ ಸಮೇತ ಕೊಡ್ತೀನಿ. ನಮ್ಮ ಮನೆ ತನಕ ಯಾರ್ಯಾರು ಬಂದಿದ್ರೋ ಎಲ್ಲರ ಮೇಲೇನೋ ಕಾನೂನು ಪ್ರಕಾರ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ತೀನಿ. ಬಂದು ತಲೆ ತೆಗೆಸ್ಕೊಂಡು ಅವ್ರ ಬೆಳೆ ಏನೋ ಬೈದಿರ ಯಾವ ಥರ ಅದೇನೋ ಶಂಡ್ರ ಥರ ಹೊಟ್ಟೋಗಿದ್ದಾರೆ. ಯಾರ ಬೆಳೆನೂ ಸಂದೇಶ ಹತ್ರ ಬೇಯಲ್ಲ. ಎಂಥ ಅಮಿಷಗಳು ಹೊಡಿದ್ರು ಸಂದೇಶ ಹತ್ರ ನಡೆಯಲ್ಲ.
ಕೋರ್ಟ್ಗೆ ತಲೆ ಬಗ್ಸ್ಬಿಟ್ಟೆ ಮಾತಾಡಿದ್ರೆ ಸುಮ್ಮನೆ ಇದ್ದಿದ್ದು. ಸಂದೇಶ ನೋಡಿ, ಒಂದು ಸರ್ಕಲ್ ಇನ್ಸ್ಪೆಕ್ಟ್ರೇ ಹೋಗಿ ಸ್ಟೇ ತೊಗೊಂಬರ್ತಾರೆ. ಅಷ್ಟು ದೊಡ್ಡ ದೊಡ್ಡ ಶ್ರೀಮಂತರು ಕೋಟ್ಯಾಧಿಪತಿಗಳು ಹೋಗ್ಬಿಟ್ಟು ಸ್ಟೇ ತೊಗೊಂಬರ್ತಾರೆ. ಕಾನೂನಾತ್ಮಕವಾಗಿ ನಾವು ಫೈಟ್ ಮಾಡ್ತಾಯಿದ್ದೀವಿ. ಸ್ಟೇ ಎಲ್ಲ ವೇಕೆಂಟ್ ಮಾಡಬೇಕು ಅಂತೇಳ್ಬಿಟ್ಟು ನಾವು ಹೋರಾಟ ಮಾಡೋಣ. ಓಡೋಗಿದ್ದೇನೋ ಇವತ್ತೆಲ್ಲ ನಾಳೆ ಅವಕಾಶ ಕೊಡ್ತಾರಲ್ಲ. ಸೌಜನ್ಯ ಪ್ರಕರಣ ತನಿಖೆ ನಡೆದಾಗ ಯಾವ್ಯಾವ ಸಾಕ್ಷಿಗಳು ನಮ್ಮ ಹತ್ರ ಬಂದಿದ್ದಾರೋ ಅವ್ರನ್ನ ಕೊಡ್ತೀವಿ. ಯಾಕಂದರೆ ಫಸ್ಟು ಕಣ್ಮರೆ ಆಗ್ತಾ ಇರೋಂಥದ್ದು ಸಾಕ್ಷಿಗಳನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಅಂಥ ಸಿಚುವೇಶನ್ಸೇ ಇಲ್ಲ. ಇನ್ನೂ ಒಂದಿಬ್ಬರು ಇವರು ದಣಿಗಳು, ಈ ದಣಿಗಳು ಅಂತ ಹೇಳ್ಬಿಟ್ಟು ಹೇಳೋದು ನಾನು. ಯಾಕಂದರೆ ನಮ್ಮ ಕಡೆ ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಟ್ರೆ ಬೇರೆ ಥರ ಕೇಳಿಸ್ಕೊಂಡ್ಬಿಡ್ತಾರೆ. ಈ ದಣಿಗಳು ಯಾವ ದಣಿಗಳ ಬಗ್ಗೆನೋ ಯಾವನ ಬಗ್ಗೆನೋ ನಾನು ಮಾತಾಡಲ್ಲ. ಬಟ್ಟು ಯಾರೋ ಹೇಳಿ ಸ್ವಂತ ಅಣ್ಣನ ಕಡೆಯಿಂದನೇ ತಮ್ಮನ್ನೇನೋ ಕೊಲೆ ಮಾಡಿಸಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರು ಬಂದು ನನ್ನ ಹತ್ರ ಮಾತಾಡಬೇಕು ಅಂತೇಳ್ಬಿಟ್ಟು ಅಂತ ಇದ್ದಾರೆ. ನಿಮ್ಮ ಹತ್ರ ಇರೋಂಥ ದಾಖಲೆಗಳು ಸಮೇತ ಅಕಸ್ಮಾತ್ ನೀವೇ ಏನಾದರೂ ಮಾಡಿರೋದೇನಾದ್ರು ಇದ್ದರೆ ನೀವು ನೇರವಾಗಿ ಬಂದು ಒಪ್ಕೊಳ್ಳಿ ಅಂತ ಕೂಡ ನಾನು ಹೇಳಿದ್ದೀನಿ. ಅವರು ಬರ್ತಾರೆ. ಬಂದಿದ ತಕ್ಷಣ ನಾನು ಕಾನೂನಾತ್ಮಕವಾಗಿ ಯಾವ ಥರ ಏನು ಮಾಡ್ಬೇಕು ಮಾಡ್ತೀವಿ. ಆಮೇಲೆ ನನ್ನದೇ ಸಮುದಾಯದವರು ಇನ್ನೂ ಒಂದಿಬ್ಬರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಹೋಗಿ ಸಾಕ್ಷಿಗಳು ಹೇಳ್ತೀವಿ ಅಂತೇಳ್ಬಿಟ್ಟು ಕೂಡ ಹೇಳಿದ್ದಾರೆ. ಅವ್ರನ್ನೂ ನಾವು ವೆಲ್ಕಮ್ ಮಾಡ್ಕೊತೀವಿ. ಯಾರೇ ಬರೋ ತನಕ ಅವ್ರ ಹೆಸರು, ಊರು, ಅದು ಇದು ಯಾವುದು ಡಿಸ್ಪೋಸಲ್ ಮಾಡೋಂಥ ಕೆಲಸ ಇಲ್ಲ. ಕಾನೂನಾತ್ಮಕವಾಗಿ ನ್ಯಾಯ ಸಿಗೋ ತನಕ ಎಲ್ಲರಿಗೂ ಒಳ್ಳೇದಾಗ್ತೈತೆ. ಇನ್ನೇನು ಇವ್ರಿಗೆ ಟೈಮ್ ಬಂದೈತಿ. ತನಿಖೆ ದೊಡ್ಡ ಮಟ್ಟದಲ್ಲಿ ನಡೀತೈತೆ. ಎಲ್ಲರೂ ಅರೆಸ್ಟಾಗಿ ಜೈಲಿಗೆ ಹೋಗ್ತಾರೆ. ಇಷ್ಟು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ಸೌಜನ್ಯ ಪ್ರಕರಣಕ್ಕೆ ನಾನೇ ನ್ಯಾಯ ಕೊಡ್ಸೋದು, ಅದರಲ್ಲಿ ಹಿಂದೆ ಹೋಗೋ ಮಾತೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.